ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ. ಸೊ ಈ ಒಂದು ಗ್ರ್ಯಾಂಡ್ ಫಿನಾಲೆ ಇವಾಗ ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದು 6ನೇ ಪ್ಲೇಸ್ ಯಾರಿಗೆ ಬಂದಿದೆ, 5ನೇ ಪ್ಲೇಸ್ ಯಾರು, 4ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, 3ನೇ ಪ್ಲೇಸ್ ಯಾರಿಗೆ ಸಿಕ್ತು, ಟಾಪ್ 2 ಯಾರಾಗಿದ್ದಾರೆ, ಯಾರು ವಿನ್ನರ್ ಆದ್ರು, ಯಾರು ರನ್ನರ್ ಅಪ್ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಮತ್ತು ಚಾನಲ್ ಅನ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಚಾನಲ್ ಅನ್ನ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ನಿಮಗೆ ಕಿರುತೆರೆಯ ಬಗ್ಗೆ ಮತ್ತೆ ಹಿರಿತೆರೆಯ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ರಿಯಾಲಿಟಿ ಶೋ ಆಗಿರಬಹುದು ಅಥವಾ ಬೇರೆ ಅಪ್ಡೇಟ್ಗಳು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರ್ತವೆ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ 6 ಜನ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ರು, ಅಂದ್ರೆ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ರು. ಅಶ್ವಿನಿ ಗೌಡ, ಕಾವ್ಯ ಶೈವ, ಮ್ಯೂಟೆಂಟ್ ರಘು, ರಕ್ಷಿತಾ ಶೆಟ್ಟಿ, ಧನುಷ್ ಗೌಡ ಮತ್ತೆ ಗಿಲ್ಲಿ ನಟ. ಈ ರೀತಿಯಾಗಿ 6 ಜನ ಫೈನಲಿಸ್ಟ್ ಆಗಿದ್ರು. ಮತ್ತೆ ವೋಟ್ ರಿಸಲ್ಟ್ ಅಲ್ಲಿ ಅತ್ಯಂತ ಕಡಿಮೆ ಓಟ್ಗಳನ್ನ ಗಳಿಸಿಕೊಂಡು ಧನುಷ್ ಗೌಡ ಅವರು ಮೊದಲನೇದಾಗಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಅಲ್ಲಿ ಕಾಣಿಸಿಕೊಂಡಿದ್ದು ಮ್ಯೂಟೆಂಟ್ ರಘು ಅವರು. ಸೊ ಅವರನ್ನ ಎಲಿಮಿನೇಷನ್ ಮಾಡೋದಕ್ಕಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಕನ್ನಡ ಸೀಸನ್ 3ರ ವಿನ್ನರ್ ಆಗಿರುವಂತಹ ಶ್ರುತಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು. ಸೊ ಒನ್ ಅಂಡ್ ಓನ್ಲಿ ಫಿಮೇಲ್ ವಿನ್ನರ್ ಇಲ್ಲಿಯ ತನಕ ಬಿಗ್ ಬಾಸ್ ಕನ್ನಡ ಸೀಸನ್ ನ ಇತಿಹಾಸದಲ್ಲಿ. ಸೊ ಇವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಆ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ ಮತ್ತು ಅದರಲ್ಲಿ ರಘು ಅವರು ಎಲಿಮಿನೇಷನ್ ಅಂತ ಗೊತ್ತಾಗುತ್ತೆ. ಸೊ ಅವರನ್ನ ಕರ್ಕೊಂಡು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಬಂದಿದ್ರು. ಸೊ ಇದಾದ ನಂತರ ಉಳ್ಕೊಳ್ಳೋದು 4 ಜನ ಸ್ಪರ್ಧಿಗಳು, ಕಾವ್ಯ ಶೈವ, ಅಶ್ವಿನಿ ಗೌಡ, ಹಾಗೇನೆ ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಅವರು. ಈ 4ರಲ್ಲಿ 4ನೇ ಪ್ಲೇಸ್ ಏನಿದೆ ಅದು ಕಾವ್ಯ ಶೈವ ಅವರಿಗೆ ಸಿಕ್ಕಿರುವಂತದ್ದು. ತುಂಬಾ ಜನ 6ನೇ ಪ್ಲೇಸ್ ಕಾವ್ಯ ಅವರಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ ಅಲ್ಲಿ ಶಾಕಿಂಗ್ ಎಲಿಮಿನೇಷನ್ ಅನ್ನೋ ರೀತಿಯಲ್ಲಿ ಧನುಷ್ ಅವರು ಎಲಿಮಿನೇಟ್ ಆದ್ರು. ನಂತರನಾದ್ರೂ ಕಾವ್ಯ ಹೋಗಬಹುದು ಅಂತ ಹೇಳಿ ತುಂಬಾ ಜನ ಅಂದ್ಕೊಂಡಿದ್ರು, ಬಟ್ ಸ್ಟಿಲ್ ಅಲ್ಲಿ ರಘು ಅವರು ಹೋಗ್ತಾರೆ. ಇದಾದ ನಂತರ 4ನೇ ಪ್ಲೇಸ್ ಅಲ್ಲಿ ಕಾವ್ಯ ಶೈವ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೇನೆ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಕೂಡ ಬಂದಾಗಿದೆ. ಇದಾದ ನಂತರ ಉಳ್ಕೊಳ್ಳೋದು 3 ಜನ, ಅಶ್ವಿನಿ ಗೌಡ, ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಅವರು. 3 ಜನ ಮಚ್ ಡಿಸರ್ವಿಂಗ್ ಅಂತಾನೆ ಹೇಳಬಹುದು. ಹಾಗೇನೆ ಈ ಮೂವರೇನೆ ಟಾಪ್ 3 ನಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಕೂಡ ನಾನು ವಿಡಿಯೋ ಮಾಡಿದ್ದೆ ಒಂದ್ ಸ್ವಲ್ಪ ದಿನದ ಹಿಂದೆ. ಹಾಗೇನೆ ಇವತ್ತು ಕೂಡ ರೀಸೆಂಟ್ ಆಗಿ ಅದ್ರ ಬಗ್ಗೆನೇ ಮಾತಾಡಿದಾಗ ಈ ಮೂವರೇನೆ ಟಾಪ್ 3 ನಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೇಮ್ ಅದೇ ರೀತಿಯಾಗಿ ಆಗಿರುವಂತದ್ದು. ಸೊ ನನ್ನ ಪ್ರಿಡಿಕ್ಷನ್ ಸರಿಯಾಗಿದೆ ಆ ವಿಷಯದಲ್ಲಿ. ಸೊ ಈ 3 ಜನ ಟಾಪ್ 3 ನಲ್ಲಿ ಇರ್ತಾರೆ, ಈ 3 ಜನ ಟಾಪ್ 3 ನಲ್ಲಿ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಎಲಿಮಿನೇಷನ್ ಆಗ್ಬೇಕಾಗಿರತ್ತೆ. ಅದಾದ ನಂತರ ಸ್ವತಃ ಕಿಚ್ಚ ಸುದೀಪ್ ಅವರೇನೆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಇಬ್ಬರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಆಗ್ಬೇಕಾಗಿರತ್ತೆ. ಸೊ ಇದು ತುಂಬಾನೇ ಡಿಫ್ರೆಂಟ್ ಆಗಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಮತ್ತು ಈ ಒಂದು ಎಲಿಮಿನೇಷನ್ ಅಲ್ಲಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ತುಂಬಾನೇ ಡಿಸರ್ವಿಂಗ್ ಇದ್ರು. ಸೊ ರನ್ನರ್ ಕೂಡ ಆಗ್ತಾ ಇದ್ರೇನೋ, ಬಟ್ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪದಗಳ ಬಳಕೆ ಅವ್ರು ಮಾಡಿರೋದೇನಿದೆ ಸೊ ಅದು ಸಿಕ್ಕಾಪಟ್ಟೆ ಹೊರಗಡೆ ಚರ್ಚೆ ಆಯ್ತು. ಮತ್ತೆ ರಕ್ಷಿತಾ ಅವರ ವಿರುದ್ಧ ಅವರು ಬಳಸಿದಂತಹ ಪದಗಳೇನಿದಾವೆ ಅದು ಸಿಕ್ಕಾಪಟ್ಟೆ ಸುದ್ದಿನಲ್ಲಿತ್ತು. ಜೊತೆಗೆ ಇತ್ತೀಚೆಗೆ ಅವರು 2.0 ಅಂತ ಏನ್ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅದರಲ್ಲೂ ಕೂಡ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ಕೊಂಡ್ರು. ರಘು ಅವರಿಗೂ ಕೂಡ ಕೆಲವೊಂದಿಷ್ಟು ಕಡೆ ಬೀಪ್ ವರ್ಡ್ ಅನ್ನ ಯೂಸ್ ಮಾಡಿದ್ದಾಗಿರ್ಬಹುದು. ಹಾಗೇನೆ ಕಾವ್ಯ ಶೈವ ಅವರ ವಿಷಯದಲ್ಲಿ ಸೊ ನಿಮ್ಮ ಅಮ್ಮನಿಗೆ ಹೋಗಿ ಹೇಳು ಅಂತ ಹೇಳಿರುವಂತಹ ಒಂದು ಮಾತು. ಸೊ ಇಂಥವೆಲ್ಲ ಚಿಕ್ಕ ಪುಟ್ಟ ತಪ್ಪುಗಳೇನಿದಾವೆ ಸೊ ಅದೇನೆ ಅಲ್ಲಿ ದೊಡ್ಡ ತಪ್ಪುಗಳಾಗಿ ಹಾಗೇನೆ ಅಶ್ವಿನಿ ಅವರ ಬಾಯಿಂದ ಏನೇನೋ ಮಾತುಗಳು ಬಂದು ಸೊ ಆ ಒಂದು ತಪ್ಪಿನಲ್ಲಿ ಅಶ್ವಿನಿ ಗೌಡ ಅವರ ತಪ್ಪು ಸಿಕ್ಕಾಪಟ್ಟೆ ಹೈಲೈಟ್ ಆಯ್ತು. ಸೊ ಇದರಿಂದಾಗಿನೇ ಆ ಸಣ್ಣ ಪುಟ್ಟ ತಪ್ಪುಗಳೇನಿದಾವೆ ಅದನ್ನ ಅಲ್ಲೇನೆ ಮುಗಿಸಿಕೊಂಡಿದ್ದಿದ್ರೆ ಅಶ್ವಿನಿ ಅವರಿಗೂ ಕೂಡ ತಮ್ಮ ಗೇಮನ್ನ ಇನ್ನಷ್ಟು ಮೇಲಿನ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ, ರನ್ನರ್ ಅಪ್ ಆಗೋದಕ್ಕೆ ಒಳ್ಳೆ ಅವಕಾಶ ಇತ್ತು. ಬಟ್ ಅದನ್ನ ಅವರೇನೆ ತಮ್ಮ ಕೈಯಾರೇನೆ ಮಿಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು. ಸೊ ಹೀಗಾಗಿ ಅವರಿಗೆ 3ನೇ ಪ್ಲೇಸ್ ಸಿಕ್ಕದೆ. ಹಾಗೇನೆ ಡಿಸರ್ವಿಂಗ್ ಕೂಡ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ತಪ್ಪುಗಳನ್ನ ಮಾಡಿರಬಹುದು, ಇವರಷ್ಟೇ ಅಂತಲ್ಲ ತುಂಬಾ ಜನ ತಪ್ಪುಗಳನ್ನ ಮಾಡಿದ್ದಾರೆ. ಬಟ್ ಇವರು ಕೂಡ ಬಿಗ್ ಬಾಸ್ ನ TRP ಏನಿದೆ ಅದರಲ್ಲಿ ತುಂಬಾನೇ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರೋದ್ರಿಂದ ಡಿಸರ್ವಿಂಗ್ ಇದ್ದಾರೆ 3ನೇ ಪ್ಲೇಸಿಗೆ. ಹಾಗೇನೆ ಅದಕ್ಕೆ ತಕ್ಕ ಹಾಗೇನೆ ಅವರಿಗೆ 3ನೇ ಪ್ಲೇಸ್ ಕೂಡ ಸಿಕ್ಕಿರುವಂತದ್ದು. ಸೊ ಇವಾಗ ಉಳ್ಕೊಳ್ಳೋದು ಇಬ್ರೇನೆ. ಸೊ ಒಳ್ಳೆಯ ಒಂದು ಫ್ರೆಂಡ್ಶಿಪ್, ಒಳ್ಳೆಯ ಒಂದು ಪ್ಯೂರ್ ಬಾಂಡಿಂಗ್, ಸೊ ಇದನ್ನ ಹೊಂದಿರುವಂತಹ ವಂಶದ ಕುಡಿ, ಗಿಲ್ಲಿ ಅವರ ವಂಶದ ಕುಡಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು. ಸೊ ಇವರಿಬ್ರು ಕೂಡ ಇವಾಗ ಟಾಪ್ 2 ನಲ್ಲಿದ್ದಾರೆ, ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಟ ಅವರು. ಸೊ ಇವರಿಬ್ಬರನ್ನ ಕರ್ಕೊಂಡು ಹೋಗೋದಕ್ಕೆ ಸ್ವತಃ ಕಿಚ್ಚ ಸುದೀಪ್ ಅವರೇನೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಹಾಗೇನೆ ಬಿಗ್ ಬಾಸ್ ಮನೆಯ ಲೈಟ್ಸ್ ಅನ್ನ ಸಂಪೂರ್ಣವಾಗಿ ಆಫ್ ಮಾಡಿ ಅವರಿಬ್ಬರನ್ನ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೊರಗಡೆ ಹೋಗೋಕ್ಕಿಂತ ಮೊದಲು ನಿಮ್ಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದಾದ್ರು ಒಂದು
ವಸ್ತು ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ಹಾಗೆಯೇ ಏನಾದರೂ ಹೇಳೋದಿದ್ರೆ, ಏನಾದರೂ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮರ್ತಿದ್ದೀರಾ ಅನ್ನೋದಾದರೆ, ಸೊ ಆ ಒಂದು ಕೆಲಸವನ್ನು ಮಾಡಿ ಬರ್ತೀರಾ ಅನ್ನೋದಾದರೆ ಹೋಗಿ ಬನ್ನಿ ಅನ್ನೋದ್ರ ಬಗ್ಗೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಟೋಟಲ್ ಆಗಿ ಈ ಒಂದು ಬಿಗ್ ಬಾಸ್ ಮನೆಗೆ ಇವಾಗ ಗುಡ್ ಬೈ ಹೇಳುವಂತಹ ಸಮಯ. ಸೊ ಇಲ್ಲಿ ಎಮೋಷ್ನಲ್ ಆಗಿದ್ರು ಯಾರಪ್ಪ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವರು ಕೂಡ, ಬಟ್ ರಕ್ಷಿತ್ ಅವರು ತೀರಾ ಎಮೋಷ್ನಲ್ ಆದ್ರು ಅಂತಾನೆ ಹೇಳ್ಬಹುದು. ಓವರ್ ಆಲ್ ಆಗಿ ಇವರಿಬ್ರು ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಸೊ ಕಿಚ್ಚ ಸುದೀಪ್ ಅವರನ್ನೇ ಇವರಿಬ್ಬರನ್ನ ಕೂಡ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರೆ. ಸೊ ಇವಾಗ ಸಮಯ ವಿನ್ನರ್ ಅನ್ನು ಅನೌನ್ಸ್ ಮಾಡೋದು. ಸೊ ಅನೌನ್ಸ್ ಆಗತ್ತೆ ಕೂಡ. ಸೊ ಇದರಲ್ಲಿ ವಿನ್ನರ್ ಆಗಿದ್ದು ಬೇರೆ ಯಾರು ಅಲ್ಲ, ಗಿಲ್ಲಿ ನಟ ಅವರು. ಸೊ ಗಿಲ್ಲಿ ನಟ ಅವರ ಕೈಯನ್ನು ಹಿಡ್ಕೊಂಡಿರುವಂತಹ ಕಿಚ್ಚ ಸುದೀಪ್ ಅವರ ಕೈ ಮೇಲ್ಗಡೆ ಬರುತ್ತೆ. ಗಿಲ್ಲಿ ನಟ ಅವರು ವಿನ್ ಆಗ್ತಾರೆ. 50 ಲಕ್ಷ ರೂಪಾಯಿಗಳು ಜೊತೆಗೆ ಕ್ಯಾಶ್ ಪ್ರೈಸ್ನ ಜೊತೆಗೇನೆ ಬೇರೆ ಗಿಫ್ಟ್ ಹ್ಯಾಂಪರ್ಸ್ ಕೂಡ ಇರುತ್ತವೆ. ಸೊ ಸಖತ್ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದಂತಹ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವಾಗ ವಿನ್ ಆಗಿದ್ದಾರೆ. ಅಫಿಷಿಯಲ್ ಇದು. ಸೊ ತೋರಿಸಿದ್ದಾರೆ ಕೂಡ. ಸೊ ಗಿಲ್ಲಿ ನಟ ಅವರು ವಿನ್ನರ್ ಆಗಿದ್ದಾರೆ. ಮಚ್ ಡಿಸರ್ವಿಂಗ್ ಅಂತಾನೆ ಹೇಳಬಹುದು. ಕಡೆ ಕ್ಷಣದ ತನಕ ಕೂಡ ಬೇರೆಯವರು ಯಾರಾದರೂ ವಿನ್ನರ್ ಆಗಬಹುದಾ ಅನ್ನುವಂತಹ ಒಂದು ಕುತೂಹಲವಂತೂ ಇತ್ತು. ಯಾಕಂತಂದ್ರೆ ಶ್ರುತಿ ಅವರು ಬೇರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಈ ಸಲ ಕೂಡ ಮತ್ತೆ ಫಿಮೇಲ್ ವಿನ್ನರ್ ಆಗಬಹುದಾ, ಸೆಕೆಂಡ್ ಫಿಮೇಲ್ ವಿನ್ನರ್ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಕ್ರಿಯೇಟ್ ಆಗಿತ್ತು. ಬಟ್ ಗಿಲ್ಲಿ ಅವರಿಗೆ ಇರುವಂತಹ ಕ್ರೇಜ್ ಏನಿದೆ, ಸೊ ವರ್ತ್ ಇಟ್. ಸೊ ಅವರು ವಿನ್ ಆಗಿದ್ದಾರೆ. ಸೊ ಎಂಟರ್ಟೈನರ್, ರ್ಯಾಪರ್, ಸಿಂಗರ್ ಇನ್ನೂ ಕೂಡ ಸಾಕಷ್ಟು ವಿಷಯಗಳನ್ನು ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮಾಡಿರೋದ್ರಿಂದ ಇದು ಅವರಿಗೆ ಡಿಸರ್ವಿಂಗ್ ಇದೆ ಈ ಟ್ರೋಫಿ. ಸೊ ಅದನ್ನು ಅವರು ವಿನ್ ಆಗಿದ್ದಾರೆ. ಮತ್ತು ರಕ್ಷಿತಾ ಶೆಟ್ಟಿ ಅವರು, ಸೊ ಅವರೇನು ಕಡಿಮೆ ಇಲ್ಲ, ತುಂಬಾನೇ ಸೂಪರ್ಬ್ ಆಗಿ ಆಡಿದ್ದಾರೆ. ಇಲ್ಲಿ ಅಕಸ್ಮಾತ್ ಆಗಿ ಗಿಲ್ಲಿ ಅವ್ರು ಏನಾದರೂ ಈ ಸೀಸನಲ್ಲಿ ಇರಲಿಲ್ಲ ಅಂದಿದ್ದರೆ ರಕ್ಷಿತಾ ಅವರೇನೇನು ಟ್ರೋಫಿ ಹೊಡ್ಕೊಂಡು ಹೋಗ್ತಾ ಇದ್ರು, ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಇಲ್ಲಿ ಗಿಲ್ಲಿ ನಟ ಅವ್ರಿಗಿರುವಂತಹ ಟ್ರೆಂಡು ಅಥವಾ ಆ ಒಂದು ಪಾಪ್ಯುಲಾರಿಟಿ ಅಥವಾ ಆ ಒಂದು ಟ್ರೆಂಡಿಂಗಲ್ಲಿರುವಂತಹ ಒಂದು ವಿಷಯಗಳನ್ನು ಕ್ರಿಯೇಟ್ ಮಾಡುವಂತಹ ಅವರ ಕ್ರಿಯೇಟಿವಿಟಿ ಆಗಿರಬಹುದು. ಸೊ ಅದೆಲ್ಲ ಕೂಡ ಸಾಕಷ್ಟು ಪ್ಲಸ್ ಆಯಿತು ಗಿಲ್ಲಿ ನಟ ಅವರಿಗೆ. ಯಾಕಂತಂದರೆ ಅವರು ರಘು ಅವ್ರ ಬಗ್ಗೆ ಬರೆದಂತಹ ಹಾಡುಗಳು ಸಿಕ್ಕಾಪಟ್ಟೆ ಹಿಟ್ ಆಯಿತು. ಜೊತೆಗೆ ಇಲ್ಲಿ ಕಾವ್ಯ ಜೊತೆ ಇರುವಂತಹ ಕ್ಷಣಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆದವು ಹೊರಗಡೆ. ಇದರ ಜೊತೆಗೆ ರಘು ಅವ್ರ ಜೊತೆ ಒಳ್ಳೆಯ ಬಾಂಡಿಂಗ್ ಇತ್ತು. ರಕ್ಷಿತಾ ಶೆಟ್ಟಿ ಅವರ ಜೊತೆ ಕೂಡ ಒಳ್ಳೆಯ ಬಾಂಡಿಂಗ್ ಇತ್ತು. ಸೊ ಆ ಫ್ರೆಂಡ್ಶಿಪ್ ಏನಿದೆ ಸಖತ್ ವರ್ಕೌಟ್ ಕೂಡ ಆಯಿತು ಬಿಗ್ ಬಾಸ್ ಮನೆಯಲ್ಲಿ. ಹಾಗೆಯೇ ಅವರ ರಿಯಲ್ ಲೈಫಲ್ಲೂ ಕೂಡ ಅದು ಒಳ್ಳೆಯ ಬಾಂಡಿಂಗನ್ನು ಕೇರ್ ಮಾಡೋದಕ್ಕೆ, ಮುಂದೆ ಕೂಡ ಕ್ಯಾರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಹಾಗೆಯೇ ಮಚ್ ಡಿಸರ್ವಿಂಗ್ ಇದ್ದಾರೆ ಅಂತ ನನಗೆ ಈಗಲೂ ಕೂಡ ಅನಿಸ್ತಾ ಇದೆ. ಸ್ಟಾರ್ಟಿಂಗಿಂದ ಕೂಡ ತುಂಬ ಜನ ಬಿಗ್ ಬಾಸ್ ಶುರುವಾದಾಗಲಿಂದ ಕೂಡ ಗಿಲ್ಲಿ ನಟನೇ ವಿನ್ನರ್ ಅಂತ ಹೇಳ್ತಾ ಇದ್ರು. ಸೊ ಅವರೆಲ್ಲರ ಫ್ಯಾನ್ಸ್ನ ಒಂದು ಆಸೆಯಂತೆ ಇವಾಗ ಗಿಲ್ಲಿ ನಟ ಅವರನ್ನು ವಿನ್ ಕೂಡ ಆಗಿದ್ದಾರೆ. ಮಚ್ ಡಿಸರ್ವಿಂಗ್. ಹಾಗೆಯೇ ಗಿಲ್ಲಿ ನಟ ಅವರ ಜೊತೆಗೆ ವಂಶದ ಕೊಡಿ ಗಿಲ್ಲಿ ನಟ ಅವರ ಜೊತೆನೇ ಇರುವಂತಹ ರಕ್ಷಿತಾ ಶೆಟ್ಟಿ ಅವರು ಸಖತ್ ಪೊಸೆಸಿವ್ ಕೂಡ ಆಗಿದ್ರು ಗಿಲ್ಲಿ ನಟ ಅವರ ಜೊತೆ. ಸೊ ಟಾಪ್ 2ನಲ್ಲಿ ಎರಡೂ ಕೈನಲ್ಲಿ ಇವರ ಒಂದೊಂದು ಕೈಗಳೇ ಇರೋದ್ರಿಂದ ಸಖತ್ ಖುಷಿ ಕೂಡ ಆಗಿರ್ತಾರೆ. ರನ್ನರ್ ಅಪ್ ಆಗಿದ್ರು ಕೂಡ 100% ಸಖತ್ ಖುಷಿ ಆಗಿರುತ್ತೆ ಅವರಿಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ರಕ್ಷಿತ್ ಅವರು ರನ್ನರ್ ಅಪ್ ಆಗೋದಕ್ಕೆ ಸಖತ್ ಡಿಸರ್ವಿಂಗ್ ಕೂಡ ಇದ್ದಾರೆ. ಸೊ ಆ ಒಂದು ಸ್ಥಾನ ಅವರಿಗೆ ಸಿಕ್ಕಿದೆ ಕೂಡ. ಸೊ ಈ ರೀತಿಯಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಯ ರಿಸಲ್ಟ್. ಸೊ ಈ ಒಂದು ರಿಸಲ್ಟನ್ನು ನೋಡಿದ ಮೇಲೆ ನಿಮ್ಗೆ ಏನಿಸ್ತು? ಸೊ ಇಲ್ಲಿ ಗಿಲ್ಲಿ ಅವರು ವಿನ್ನರ್ ಆಗಿದ್ದು ಸರಿನಾ, ಅಥವಾ ರಕ್ಷಿತ್ ಅವರು ವಿನ್ನರ್ ಆಗಬೇಕಾಗಿತ್ತಾ, ಅಥವಾ ಅಶ್ವಿನಿ ಅವರು ವಿನ್ನರ್ ಆಗಬೇಕಾಗಿತ್ತಾ, ಅಥವಾ ಬೇರೆ ಯಾರಾದರೂ ವಿನ್ನರ್ ಆಗಿರಬೇಕಾಗಿತ್ತಾ? ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಥವಾ ರನ್ನರ್ ಪ್ಲೇಸಲ್ಲಿ ಬೇರೆ ಯಾರನ್ನಾದರೂ ಇಷ್ಟಪಡ್ತಿದ್ರಾ ನೀವು ನೋಡೋದಕ್ಕೆ? ಸೊ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.